ಅಹಮದಾಬಾದ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಟಿ20 ವರ್ಲ್ಡ್ ಕಪ್ನ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನು ಭಾರತ ವಿರುದ್ಧ ನಡೆಯಲಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಫಿಲ್ ಅಲೆನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನ್ಯೂಜಿಲೆಂಡ್ ವಿರುದ್ಧ ನಡೆದಿರುವ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿಯುವುದರ ಮೂಲಕ ಟೀಮ್ ಇಂಡಿಯಾ ಸತತ 2ನೇ ಬಾರಿಗೆ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನಾಳೆ ಅಹಮದಾಬಾದ್ ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಟಿ20 ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯ ನಡೆದಿದೆ. ಇನ್ನು ಭಾರತ ವಿರುದ್ಧ ನಡೆದಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಫಿಲ್ ಅಲೆನ್, ಭಾರತ ಎದುರಿನ ಫೈನಲ್ ಪಂದ್ಯವನ್ನು ನಾವು ಕಾತರತೆಯಿಂದ ಎದುರು ನೋಡುತ್ತಿದ್ದೇವೆ. ಸದ್ಯ ಟಿ20ಯಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನು ತೋರುತ್ತಿದೆ. ಅದರಲ್ಲೂ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತೋರಿದಂತಹ ಪ್ರದರ್ಶನ ನೋಡಿದರೆ ನಿಜವೂ ಕೂಡ ಎಂತಹ ತಂಡಕ್ಕೂ ಕೂಡ ಭಯವಾಗುತ್ತದೆ. ಬ್ಯಾಟಿಂಗ್ ನಲ್ಲಿ ಟೀಮ್ ಇಂಡಿಯಾ ತುಂಬಾನೇ ಬಲಿಷ್ಠವಾಗಿದೆ. ಇಂತಹ ತಂಡವನ್ನ ನವ ಬೌಲರ್ಸ್ಗಳು ಮನೆಯಲ್ಲಿ ಕಟ್ಟ ಹಾಕಬೇಕು. ನವ ಬೌಲರ್ಸ್ಗಳು ಭಾರತದ ಬ್ಯಾಟ್ಸ್ಮನ್ ಎದುರು ಒಂದು ಉತ್ತಮವಾದ ಪ್ರದರ್ಶನ ತೋರಿದರೆ ಖಂಡಿತವಾಗಿಯೂ ಫೈನಲ್ ಅಲ್ಲಿ ನಾವು ಗೆಲುವನ್ನು ಕಾಣಲು ಸಾಧ್ಯ. ಇನ್ನು ಟೀಮ್ ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಇರುವಂತಹ ವರ್ಲ್ಡ್ ಕ್ಲಾಸ್ ಬೌಲರ್ ಇದ್ದಾರೆ. ಇಂತಹ ಬೌಲರ್ ಅನ್ನ ಫೈನಲ್ ಪಂದ್ಯದಲ್ಲಿ ಎದುರಿಸುವುದು ನಿಜವೂ ಕೂಡ ದೊಡ್ಡ ಸವಾಲೆ. ಸದ್ಯ ನಮ್ಮ ತಂಡ ಕೂಡ ಒಂದು ಉತ್ತಮವಾದ ಲಯದಲ್ಲಿದೆ. ಜೊತೆಗೆ ಈ ಬಾರಿ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಲೇಬೇಕೆಂಬ ಪಣವನ್ನು ಕೂಡ ನಾವು ತೊಟ್ಟಿದ್ದೇವೆ. ಈ ಕಾರಣದಿಂದಾಗಿ ಫೈನಲ್ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ. ಕಡೆ ತನಕವೂ ಕೂಡ ಗೆಲುವಿಗಾಗಿ ನಮ್ಮ ತಂಡ ಸರ್ವ ರೀತಿಯಾದಂತಹ ಪ್ರಯತ್ನವನ್ನ ಮಾಡುತ್ತದೆ. ಸಂಜು ಸ್ಯಾಮ್ಸನ್ ಸದ್ಯ ಒಂದು ಅದ್ಭುತವಾದಂತಹ ಫಾರ್ಮ್ ಇದ್ದಾರೆ. ಸಂಜು ಸ್ಯಾಮ್ಸನ್ ಅವರನ್ನು ಆದಷ್ಟು ಬೇಗ ಕಟ್ಟಿ ಹಾಕಲು ನಾವು ಪ್ಲಾನ್ ಅನ್ನ ಮಾಡುತ್ತಿದ್ದೇವೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಅನ್ನ ಎದುರಿಸಲು ಕೂಡ ಸಖತ್ತಾದ ರಣತಂತ್ರಗಳನ್ನ ಹೆಣುತ್ತಿದ್ದೇವೆ. ಇವರಿಬ್ಬರಿಗಿಂತ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ನಿಜಕ್ಕೂ ಕೂಡ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪಾಲಿಗೆ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಬಹುದೆಂಬ ನಿರೀಕ್ಷೆ ಇದೆ. ಇವರಿಬ್ಬರು ಸದ್ಯ ಒಂದು ಉತ್ತಮವಾದ ಲಯದಲ್ಲಿದ್ದಾರೆ. ಜೊತೆಗೆ ಅಭಿಷೇಕ್ ಶರ್ಮಾ ಈ ಟೂರ್ನಮೆಂಟ್ ನಲ್ಲಿ ಹೇಳಿಕೊಳ್ಳುವಂತಹ ಒಂದು ಉತ್ತಮವಾದ ಫಾರ್ಮ್ ಇಲ್ಲ. ಹೀಗಿದ್ದರೂ ಕೂಡ ಅಭಿಷೇಕ್ ಶರ್ಮಾರನ್ನ ನಾವು ಕಡೆಗಣಿಸುವಂತಿಲ್ಲ. ಅಭಿಷೇಕ್ ಶರ್ಮಾ ನಮ್ಮ ಎದುರು ನಡೆದಂತಹ ಟಿ20 ಸರಣಿಯಲ್ಲಿ ಯಾವ ರೀತಿಯಾದಂತಹ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ ಎಂಬುದು ನಮಗೆ ಗೊತ್ತಿದೆ. ಹೀಗಾಗಿ ಅಭಿಷೇಕ್ ಶರ್ಮಾರನ್ನ ಯಾವುದೇ ಕಾರಣಕ್ಕೂ ನಾವು ಲಘುವಾಗಿ ಪರಿಗಣಿಸುವುದಿಲ್ಲ. ಅಭಿಷೇಕ್ ಶರ್ಮಾರನ್ನ ಆದಷ್ಟು ಬೇಗ ಔಟ್ ಮಾಡುವಂತವೂ ಕೂಡ ನಾವು ಗಮನವನ್ನು ಹರಿಸುತ್ತಿದ್ದೇವೆ ಎಂಬ ಮಾತನ್ನ ಫಿಲ್ ಅಲೆನ್ ಹೇಳಿದ್ದಾರೆ.